ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ 10,000ಕ್ಕಿಂತ ಹೆಚ್ಚಿನದಾಗಿ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಡೈರೆಕ್ಟ್ ಆಗಿ ಮತ್ತು ಇಂಡೈರೆಕ್ಟ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರ್ತಕ್ಕಂಥವರಿಗೆ ಮತ್ತು ಇಂಡೈರೆಕ್ಟ್ ಆಗಿ ಬೇಕಾದಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮತ್ತೆ ಮುಂದೆ ನಾವು ಮಾಡ್ತಕ್ಕಂತಹ ವಿಡಿಯೋಗಳನ್ನು ನಿಮಗೆ ತಕ್ಷಣ ತಲುಪಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿದಾಗ ನೇರವಾಗಿ ನಿಮಗೆ ಗಮನಕ್ಕೆ ಮೊಬೈಲಲ್ಲಿ ಬರುತ್ತೆ ಆ ವಿಡಿಯೋಗಳನ್ನು ನೀವು ನೋಡ್ಬೋದು. ಯಾಕಂತಂದ್ರೆ ನಾನು ರಾಶಿ ಬಗ್ಗೆ ಹೇಳ್ತಾ ಇರ್ತೇನೆ, ಹೆಸರಿನ ಬಗ್ಗೆ ಹೇಳ್ತಾ ಇರ್ತೇನೆ, ಇನ್ನು ಬೇರೆ ಬೇರೆ ವಿಚಾರಗಳ ಬಗ್ಗೆ ಹೇಳ್ತಾ ಇರ್ತೇನೆ ಮತ್ತು ತಂತ್ರ ಯಂತ್ರ ಮಂತ್ರ ಈ ಒಂದು ಪರಿಹಾರಗಳನ್ನು ಹೇಳ್ತಾ ಇರ್ತೇನೆ. ಅವುಗಳ ಬಗ್ಗೆ ನಿಮಗೆ ನೇರವಾಗಿ ಗಮನಕ್ಕೆ ಬರಬೇಕಂದ್ರೆ ಮೊದಲು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿದ್ರೆ ನಿಮ್ಮ ಗಮನಕ್ಕೆ ನೇರವಾಗಿ ಬರುತ್ತೆ. ಹಾಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ವಿಕಾರಿ ನಾಮ ಸಂವತ್ಸರ 2019 ಏಪ್ರಿಲ್ನಿಂದ ಮುಂದಿನ ವರ್ಷ ಶಾರ್ವರಿ ಸಂವತ್ಸರ 2020ರವರೆಗೆ ಏಪ್ರಿಲ್ ಹೇಗಿರುತ್ತೆ ಅಂತಕ್ಕಂಥದ್ದು, ಅಂದ್ರೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಯಾವ ರೀತಿಯ ಒಂದು ಫಲಾಫಲಗಳು ಇರುತ್ತೆ ಅಂತಕ್ಕಂಥ ವಿಚಾರದ ಬಗ್ಗೆ ನಾನು ಹೇಳಕ್ ಹೊರಟಿದ್ದೇನೆ. ಈಗ ನಾನು ಪ್ರಮುಖವಾಗಿ ಮೇಷರಾಶಿಯ ಬಗ್ಗೆ ನಾನು ತೆಗೆದುಕೊಂಡಿದ್ದೇನೆ. ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು 1ನೇ ತಾರೀಕಿನಿಂದ ಹಿಡಿದು 31ನೇ ತಾರೀಕಿನವರೆಗೂ ಯಾರೇ ಆಗಿರಬಹುದು, ಆ ಡೇಟ್ಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವರು ಮೇಷರಾಶಿಯವರೇ ಆಗಿದ್ದಲ್ಲಿ ಅವರಿಗೆ ಈ ಒಂದು ವರ್ಷ ಯಾವ ರೀತಿ ಫಲಾಫಲಗಳು ಇದಾವೆ ಅಂತಕ್ಕಂತಹ ಒಂದು ವಿಚಾರವನ್ನು ನಾನು ಈಗ ತಿಳಿಸ್ಕೊಡ್ತೇನೆ. ನೋಡಿ, ಇಲ್ಲಿ 2, 11, 20, 29, 4, 13, 22, 31, 7, 16, 25, 8, 17, 26 ಈ 4 ಡೇಟ್ಗಳಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಿಕಾರಿ ನಾಮ ಸಂವತ್ಸರ ಅಂತಂದ್ರೆ, ವಿಕಾರಿ ನಾಮ ಸಂವತ್ಸರ ಅಂದ್ರೆ ಗುರುವಿನ ಸಂವತ್ಸರ. ಸಂಖ್ಯಾಶಾಸ್ತ್ರದಲ್ಲಿ ಇದು 3ನ ಸಂಖ್ಯಾಬಲವನ್ನ ಹೊಂದಿರುತ್ತೆ, 3. ಹಾಗಾಗಿ ಈ ವಿಕಾರಿ ನಾಮ ಸಂವತ್ಸರ ಈ ಡೇಟಲ್ಲಿ ಇರತಕ್ಕಂಥವರಿಗೆ ಸಾಮಾನ್ಯವಾಗಿ ಅಷ್ಟಕ್ಕಷ್ಟೇ ಅಂತಂದ್ರೆ ಈ ಒಂದು ವಿಕಾರಿ ನಾಮ ಸಂವತ್ಸರ ಮುಂದಿನ ವರ್ಷ ಏಪ್ರಿಲ್ 20ರವರೆಗೂ ಕೂಡ ಅಷ್ಟಾಗಿ ಈ ಒಂದು ವರ್ಷ ಅವರಿಗೆ ಪ್ರತಿಫಲಗಳನ್ನು ಕೊಡೋದಿಲ್ಲ. ಅಂದ್ರೆ ಅನೇಕ ರೀತಿಯ ಸಮಸ್ಯೆಗಳನ್ನ ಇವರು ಎದುರಿಸಬೇಕಾಗುತ್ತೆ. ಕಾರಣ ಏನಂತಂದ್ರೆ ಮುಖ್ಯವಾಗಿ ವಿಕಾರಿ ನಾಮ ಸಂವತ್ಸರ ಅಂತಕ್ಕಂಥದ್ದು 3 ಬರ್ತಕ್ಕಂಥದ್ದು ಈ ಡೇಟಲ್ಲಿ ನಾವು ಬರೆದಿರ್ತಕ್ಕಂಥ ಡೇಟ್ಗೆ 3ನೇ ಸಂಖ್ಯೆ ಆಪೋಸಿಟ್ ಸಂಖ್ಯೆ ಆಗಿದೆ. ಮತ್ತೆ ಇನ್ನೂ ಒಂದು, ಈ ಡೇಟಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಾಮಾನ್ಯ ಬೈ ಬರ್ತ್ ಅವರಿಗೆ ರಾಂಗ್ ನಂಬರ್ ಬಂದಿರುತ್ತೆ. ಯಾಕೆ ಅಂತಂದ್ರೆ 8ನೇ ತಾರೀಕು 7, 4, 2ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಹಳ ಪ್ರತಿಭೆ ಉಳ್ಳಂತವ್ರು. ಈ ಪ್ರತಿಭೆ ಉಳ್ಳಂತವರಿಗೆ ಸಾಮಾನ್ಯವಾಗಿ ಹೆಸರಿನ ಸಂಖ್ಯಾಬಲ ಸ್ವಲ್ಪ ಮಟ್ಟಿಗೆ ಒಂದು ಬ್ಯಾಡ್ ನಂಬರ್ ಇರುತ್ತೆ. ಆ ಒಂದು ಬ್ಯಾಡ್ ನಂಬರ್ ಅನ್ನ ಗುಡ್ ನಂಬರ್ ಅಥವಾ ಲಕ್ಕಿ ನಂಬರ್ ಅನ್ನ ಹೇಗೆ ಮಾಡ್ಕೋಬೇಕು ಅಂತಂದ್ರೆ, ನ್ಯೂಮರಾಲಜಿ ಪ್ರಕಾರ ಅವರ ಡೇಟ್ ಆಫ್ ಬರ್ತಿಗೂ ಅವರ ಹೆಸರಿಗೂ ಹೊಂದಾಣಿಕೆ ಆಗುವಂತೆ ಒಂದು ಒಳ್ಳೆ ನಂಬರ್ ಅನ್ನ ಇಟ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ 2ನೇ ತಾರೀಕು 4, 7, 8 ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಾಮಾನ್ಯವಾಗಿ ನೋಡಿ 50, 59, 55, 46, 41, 32, 23, 24 ಈ ಡೇಟ್ ನಲ್ಲಿ ಅಂದ್ರೆ ಈ ಸಂಖ್ಯಾಬಲವನ್ನ ಇವರ ಹೆಸರಿನಲ್ಲಿ ಹೊಂದಾಣಿಕೆ ಆಗಿರ್ಬೇಕಂದ್ರೆ ಅವರ ಹೆಸರಿನ ಸಂಖ್ಯೆ 50, 59, 55, 46, 41, 32, 23, 24 ಈ ಸಂಖ್ಯೆಗಳು ಅವರ ಹೆಸರಿನಲ್ಲಿ ಇದ್ದಿದ್ದೇ ಆದಲ್ಲಿ ಈ ವಿಕಾರಿ ನಾಮ ಸಂವತ್ಸರ ಅವರಿಗೆ ಒಳ್ಳೆಯ ಭವಿಷ್ಯವನ್ನ ನೀಡುತ್ತೆ, ಮತ್ತೆ ಉಜ್ವಲವಾದ ಭವಿಷ್ಯವನ್ನ ಅವರು ಕಾಣಬಹುದಾಗಿದೆ. ಈಗ ಉದಾಹರಣೆ, ಇನ್ನು ಮುಂದೆ 1ನೇ ತಾರೀಕು ಆಗ್ಬೋದು, 3ನೇ ತಾರೀಕು ಆಗ್ಬೋದು, 5, 6, 9 ಈ ಡೇಟಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಕೂಡ ಈ ಮೇಷರಾಶಿಯಲ್ಲಿ ಜನಿಸಿದ್ರೆ ಅವರು ಏನಾಗುತ್ತೆ ಅಂತಂದ್ರೆ ಈ ವಿಕಾರಿ ನಾಮ ಸಂವತ್ಸರ ಅವ್ರಿಗೂ ಸಹ ಸ್ವಲ್ಪ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನ್ಯೂಮರಾಲಜಿ ಪ್ರಕಾರ ಅವರ ಹೆಸರುಗಳಲ್ಲಿ ರಾಂಗ್ ನಂಬರ್ ಪ್ರೆಡಿಕ್ಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ನ್ಯೂಮರಾಲಜಿ ಪ್ರಕಾರ ಒಳ್ಳೆಯ ನಂಬರ್ ಅನ್ನ ಅವರ ಹೆಸರಿನಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ಪ್ರೊನಾಲಜಿ ಪ್ರಕಾರ ಯಾವುದೇ ರೀತಿಯ ರಾಂಗ್ ಪ್ರೊನೌನ್ಸಿಯೇಷನ್ ಇರಬಾರ್ದು. ಈಗ ಈ ಉದಾಹರಣೆ ಮ್ಯಾಡ್, MAD ಮ್ಯಾಡ್ ಅಂತಕ್ಕಂಥದ್ದು ಇರಬಾರ್ದು, MAR ಮಾರ್ ಬರಬಾರ್ದು, NO ನೋ ಬರಬಾರ್ದು, ಮತ್ತೆ LO ಲೋ ಬರಬಾರ್ದು. ಹೀಗೆ ಅನೇಕ ರೀತಿಯ ರಾಂಗ್ ಪ್ರೊನೌನ್ಸಿಯೇಷನ್ ಇರುವಂತಹ ಒಂದು ಶಬ್ದಗಳು ಆ ಹೆಸರಿನಲ್ಲಿ ಇರಬಾರ್ದು. ಮತ್ತೆ ಲೇಡೀಸ್ ಅಲ್ಲಿ MAL ಮೇಲ್ ಅಂತ ಬರಬಾರ್ದು, MN ಮ್ಯಾನ್ ಬರಬಾರ್ದು, ಮತ್ತೆ 2 ಅಕ್ಷರ ಇರಬಾರ್ದು, ಮತ್ತೆ 4 ಅಕ್ಷರ ಹೆಣ್ಣು ಮಕ್ಕಳಲ್ಲಿ ಇರಬಾರ್ದು. ಮತ್ತೆ 7ನೇ ಸ್ಥಾನದಲ್ಲಿ ಎಕ್ಸಾಂಪಲ್ ನೋಡಿ ಕೊಡ್ತೀನಿ ನೋಡ್ರಿ, 7th ಪ್ಲೇಸ್ ಅಲ್ಲಿ 1, 2, 3, 4, 5, 6, 7 ಈ 7th ಪ್ಲೇಸ್ ಅಲ್ಲಿ ಎ ಆಗ್ಲಿ
ಐ ಆಗಲಿ ವೈ ಆಗಲಿ ಜೆ ಆಗಲಿ ಇರಬಾರ್ದು ಯಾರಿಗೇ ಆಗಲಿ. ಇಲ್ಲಿ ಒಂದು ಉದಾಹರಣೆ ಲೇಖನ ಅಂತಕ್ಕಂತಹ ಒಂದು ಇವರು ನಮ್ಮ ಕ್ಲೈಂಟ್ ಆಗಿದ್ದಾರೆ ನೋಡಿ. ಲೇಖನ ಅವರು 7/1/2000 ಇಸ್ವಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವರು ನಮ್ಮ ಹತ್ರ ನೇಮ್ ಕರೆಕ್ಷನ್ ಬಂದಂತ ಸಂದರ್ಭದಲ್ಲಿ ಇವ್ರ ನೇಮ್ ಅಲ್ಲಿ 22 ಸಂಖ್ಯಾಬಲ ಇದೆ ನೋಡಿ. ಕೊಡೋಣ 3, 5, 8, 10, 15, 16, 5, 21, 22 ಅಂತಕ್ಕಂಥದ್ದು ರಾಹುವಿನ ಸಂಖ್ಯೆ. ಈ ರಾಹುವಿನ ಸಂಖ್ಯೆಯಲ್ಲಿ ರಾಹು ಮತ್ತು ಕೇತುವಿಗೆ ಹಾಗೆ ಬರೋದಿಲ್ಲ. ಈ ಡೇಟಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಾವು ಅವರಿಗೆ 55ನೇ ನಂಬರ್ ಅಲ್ಲಿ ನಾವು ಹೆಸರನ್ನ ನೇಮ್ ಕರೆಕ್ಷನ್ ಮಾಡ್ಕೊಟ್ಟಿವಿ. ಅಂದ್ರೆ ಪ್ರೊನಾಲಜಿ ಸಿಸ್ಟಮ್ ಅಲ್ಲಿ 55ನೇ ನಂಬರ್ ಅವರ ಹೆಸರಿಗೆ ಮಾಡಿಕೊಟ್ಟಿದ್ದೀವಿ. ಅವರಿಗೆ ಅನೇಕ ರೀತಿಯ ಸಮಸ್ಯೆಗಳಿತ್ತು. ರಾಹು ಅಂದಾಕ್ಷಣ ಆರೋಗ್ಯವಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಮತ್ತು ಉದ್ಯೋಗದ ಪರವಾಗಿ ಆಗ್ಬೋದು, ಯಾವುದೇ ರೀತಿಯಾದ ಅನೇಕ ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಈ ನಾವು 22 ಅಂತಕ್ಕಂಥ ಮಾಸ್ಟರ್ ನಂಬರ್ ಆದ್ರೆ ಅವ್ರ ಡೇಟ್ ಆಫ್ ಬರ್ತ್ ಮ್ಯಾಚಿಂಗ್ ಆಗ್ಬೇಕಲ್ಲ. ಜೊತೆಗೆ ಇಲ್ಲಿ 7th ಪ್ಲೇಸ್ ಅಲ್ಲಿ ಎ ಇದೆ. ಯಾರಿಗೆ ಆಗಲಿ 7th ಪ್ಲೇಸ್ ಅಲ್ಲಿ ಎ ಆಗಲಿ ಐ ಆಗಲಿ ವೈ ಆಗಲಿ ಜಿ ಆಗಲಿ ಇರಬಾರ್ದು. ಮತ್ತೆ ಇನ್ನೊಂದು ಪಾಸಿಟಿವ್ ಏನಿದೆ ಅಂದ್ರೆ ಇವ್ರ ಹೆಸರಲ್ಲಿ ಹನ್ ಅಂತ ಬರುತ್ತೆ. ಲೇಖನ್ ಹನ್ ಅಂತಕ್ಕಂಥದ್ದಿದ್ರೆ ಅವರು ಒಳ್ಳೆ ಬುದ್ಧಿವಂತರಾಗಿರ್ತಾರೆ, ಟ್ಯಾಲೆಂಟೆಡ್ ಪರ್ಸನ್ಸ್ ಆಗಿರ್ತಾರೆ. ಹಾಗಾಗಿ ಈ ಒಂದು ಗುಡ್ ಪ್ರೊನೌನ್ಸಿಯೇಷನ್ ಇದ್ರೂ ಕೂಡ ಈ ಒಂದು 22ನೇ ನಂಬರ್ ಅಂತಕ್ಕಂಥ ರಾಂಗ್ ಆಗಿದೆ. ಮತ್ತು 7th ಪ್ಲೇಸ್ ಅಲ್ಲಿ ಕೂಡ ಏನಾಗಿದೆ ಎ ಅಂತಕ್ಕಂಥದ್ದು ಬಂದಿದೆ. ಮತ್ತೆ ಫಸ್ಟ್ ಲೆಟರ್ಗೂ ಎಂಡಿಂಗ್ ಲೆಟರ್ಗೂ ಕೂಡ ಗ್ರಾಫಾಲಜಿ ಪ್ರಕಾರ 4 ಆಗುತ್ತೆ. ಹಾಗಾಗಿ ಇವರಿಗೆ ಈ ರೀತಿಯ ಸಮಸ್ಯೆಗಳು ಬಂದಿದ್ದು ಅವರಿಗೆ ನಾವು ನೇಮ್ ನಂಬರ್ ಅನ್ನ 55ರಲ್ಲಿ ನೇಮ್ ಕರೆಕ್ಷನ್ ಮಾಡಿಕೊಟ್ಟಿದ್ದೀವಿ. ಈಗ ಅವರು ಆರೋಗ್ಯಪೂರ್ಣರಾಗಿದ್ದಾರೆ, ಈಗ ಚೆನ್ನಾಗಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ನಮಗೆ ತಿಳಿದಿದೆ. ವೀಕ್ಷಕರೇ, ಇಲ್ಲಿ ನೋಡಿ ಯಾವುದೇ ಡೇಟ್ ಆಫ್ ಬರ್ತ್ ಹುಟ್ಟಿರ್ತಕ್ಕಂಥವ್ರು ಬಹಳ ಪ್ರಮುಖವಾಗಿ ನಾವು ಪ್ರೊನಾಲಜಿ ಸಿಸ್ಟಮ್ ಅಲ್ಲಿ ನಾನು ಹೇಳ್ತಕ್ಕಂಥದ್ದು ಈ ಪ್ರೊನಾಲಜಿ ಸಿಸ್ಟಮ್ ಅಲ್ಲಿ 50 ಇರಬೇಕು ಅವ್ರ ಹೆಸರಲ್ಲಿ. 59, 55, 46, 41, 32, 23, 24 ಈ ರೀತಿಯ ಸಂಖ್ಯಾಬಲವು ಅವರ ಹೆಸರಲ್ಲಿ ಇದ್ದಿದ್ದೇ ಆದಲ್ಲಿ ಅವರು ಅತ್ಯದ್ಭುತವಾದಂತಹ ಒಂದು ಜೀವನವನ್ನ ವಿಕಾರಿ ನಮ್ಮ ಸಂವತ್ಸರದಲ್ಲಿ ಅವರು ಅನುಭವಿಸ್ತಾರೆ ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಮತ್ತೆ ಗ್ರಾಫಾಲಜಿಯಲ್ಲಿ ಎಷ್ಟು ಅಕ್ಷರ ಇರಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಉದಾಹರಣೆ ಸಮೇತ ನಿಮ್ಗೆ ಹೇಳಿದ್ದೇನೆ ಹೇಗೆ ಅಂತಕ್ಕಂಥದ್ದು. ಮತ್ತೆ ಸಿಗ್ನೇಚರ್, ಬಹಳಷ್ಟು ಜನ ಸಿಗ್ನೇಚರು ಹೇಗೇಗೋ ಮಾಡ್ತಿರ್ತಾರೆ, ಬಹಳ ಚಿಕ್ಕದಾಗಿ ಮಾಡ್ತಿರ್ತಾರೆ. ಮತ್ತೆ ಅವರು ಅದು ಸಿಗ್ನೇಚರ್ ಅಂತಕ್ಕಂಥದ್ದು ಅದಕ್ಕೊಂದು ಶಾಸ್ತ್ರ ಅಂತಕ್ಕಂಥದ್ದು ಹೀಗೇನು ಮಾಡಬೇಕಂತಕ್ಕಂಥ ಒಂದು ಪದ್ಧತಿ ಇದೆ. ಅದೇ ರೀತಿಯಾಗಿ ಅವರು ಸಿಗ್ನೇಚರ್ ಅನ್ನು ಮಾಡಬೇಕಾಗುತ್ತೆ. ಮತ್ತು ವಾಸ್ತು ಅಂತಕ್ಕಂಥದ್ದು ಎಲ್ಲಾ ಶಾಸ್ತ್ರಗಳಿಗಿಂತ ಮುಂಚಿತವಾಗಿ ಹುಟ್ಟಿರ್ತಕ್ಕಂಥ ಶಾಸ್ತ್ರ ವಾಸ್ತು. ಈ ಎಲ್ಲಾ ಶಾಸ್ತ್ರಗಳ ಆಧಾರದ ಮೇಲೆ ತಮ್ಮ ಹೆಸರನ್ನು ತನ್ನ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಹೊಂದಾಣಿಕೆ ಮಾಡಿಕೊಂಡಿದ್ದೇ ಆದಲ್ಲಿ ಅವರು ಅತ್ಯದ್ಭುತವಾದಂತಹ ಜೀವನ ನಡೆಸ್ತಾರೆ ಮತ್ತು ಒಳ್ಳೆಯ ಭವಿಷ್ಯವನ್ನು ಕಾಣ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ಬಿಟ್ಟಿದ್ದೇವೆ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.